ವೆಲ್ಕಮ್ ಟು ಪ್ರಾಪರ್ಟಿ ಅಡ್ಡ. ಇದು 30x40 ಡೂಪ್ಲೆಕ್ಸ್ ಹೌಸ್ ಡಿಸೈನ್. ಪ್ರಾಜೆಕ್ಟು ಡೆವಲಪ್ಡು, ಡಿಸೈನು ಮತ್ತು ಕನ್ಸ್ಟ್ರಕ್ಟೆಡ್ ಬೈ ಫೀನಿಕ್ಸ್ ಗ್ರೂಪ್. ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಹೌಸ್ ಪ್ಲ್ಯಾನಿಂಗು ಅಥವಾ ಕನ್ಸ್ಟ್ರಕ್ಷನ್ ಏನೋ ಇತ್ತು ಅಂದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಿಮ್ಗೆ ಒಂದು ಬೇಸಿಕ್ ಐಡಿಯಾ ಬರೋದಕ್ಕೋಸ್ಕರ ಇದು ವಿಡಿಯೋ ಆಗ್ತಾ ಇರೋದು. ಹೌಸ್ ಡಿಸೈನ್ ಹೇಗೆ ಮಾಡ್ಬೋದು, ಹೊಸದಾಗಿ ಮನೆ ಕನ್ಸ್ಟ್ರಕ್ಷನ್ ಮಾಡೋರಿಗೂ ಕೂಡ ಒಂದು ಐಡಿಯಾ ಸಿಗುತ್ತೆ. ಹಾಲು ಆಲ್ಮೋಸ್ಟ್ 20 ಫೀಟ್ ಇದೆ. ಹಾಲು ಮೇನ್ ಹಾಲ್, ಮೇನ್ ಡೋರು ಮತ್ತು ರೋಡು ಎರಡೂ ಕೂಡ ಈಸ್ಟ್ ಫೇಸಿಂಗ್ ಇದೆ. ಓಪನ್ ಡೈನಿಂಗ್ ಏರಿಯಾ, ಮಾಡ್ಯುಲರ್ ಕಿಚನ್, ಗ್ರೌಂಡ್ ಫ್ಲೋರ್ಲಿ ಒಂದು ರೂಮ್ ಇದೆ. ಮತ್ತು ಸ್ಟೋರೇಜ್ ಸ್ಪೇಸ್ ನೋಡ್ಬೋದು. ಮೇಲ್ಗಡೆ ಫುಲ್ ಕವರ್ ಮಾಡಿದ್ದಾರೆ. ಈ ಕಡೆ ವಾಶ್ರೂಮ್ ಇದೆ, ಸಪ್ರೇಷನ್ ಕೊಟ್ಟಿದ್ದಾರೆ. ಈ ಕಡೆ ಸ್ನಾನದ ಮನೆ ಪ್ಲಸ್ ಕಮೋಡ್ಗೆ ಸಪ್ರೇಷನ್ ಕೊಟ್ಟಿದ್ದಾರೆ. ಯುಟಿಲಿಟಿ ಏರಿಯಾ, ಈ ಕಡೆ ಒಂದು ಇಂಡಿಯನ್ ಟಾಯ್ಲೆಟ್ ಇದೆ. ಸ್ಪೇಸ್ನ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ಆಲ್ಮೋಸ್ಟ್ 30-40 ಅಂತಲೇ ಅನಿಸಲ್ಲ, ಇನ್ನೂ ದೊಡ್ಡದು ಅನಿಸುತ್ತೆ. ನೋಡ್ಬೋದು ಹಾಲ್ ಸ್ಪೇಷಿಯಸ್ ಆಗಿದೆ. ಪೂಜಾ ರೂಮು, ಮತ್ತು ಕಿಚನಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಅಂತಂದರೆ ಇದು ಸ್ಪೇಷಿಯಸ್ಸು. ಈ ಕಡೆ ವಾರ್ಡ್ರೋಬ್ ಇದೆಯಲ್ಲ, ಇದು ತುಂಬ ದೊಡ್ಡದಾಗಿದೆ. ಓಪನ್ ಮಾಡ್ತೀನಿ ಒಂದು ನಿಮಿಷ. ನೋಡ್ಬೋದು ಸ್ಪೇಸು ತುಂಬ ದೊಡ್ಡದಾಗಿದೆ, ಸ್ಟೋರೇಜ್ ಸ್ಪೇಸು. ಇದು ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ಥರ ದೊಡ್ಡ ಸ್ಪೇಸು. ಯೂಶ್ವಲಿ ಇಷ್ಟು ಕೊಡಲ್ಲ. ಕಿಚನ್ ಪಕ್ಕನೂ ಕೂಡ ಒಂದು ಯುಟಿಲಿಟಿ ಏರಿಯಾ ಇದೆ. ಮತ್ತು ಔಟ್ಸೈಡಿಂದನೇ ಬರ್ಬೋದು ಇಲ್ಲಿಗೆ ಎಂಟ್ರಿ. ಈ ಕಡೆ ಒಂದು ಗೇಟ್ ಕೊಟ್ಟಿದ್ದಾರೆ, ಡೈರೆಕ್ಟ್ ಈ ಕಡೆಯಿಂದ ಎಂಟ್ರಿ ತೊಗೋಬೋದು. ಮತ್ತು ಈ ಕಡೆ ಬಟ್ಟೆ ಒಣಗಾಕೋಕ್ಕೆ ಜಾಗ ಕೊಟ್ಟಿದ್ದಾರೆ. ಬನ್ನಿ ಈಗ ಫಸ್ಟ್ ಫ್ಲೋರ್ ನೋಡೋಣ. ಫಸ್ಟ್ ಫ್ಲೋರ್ ಲಿವಿಂಗ್ ಏರಿಯಾ, ಲಿವಿಂಗ್ ಏರಿಯಾದಲ್ಲೇ ವರ್ಕ್ ಸ್ಪೇಸ್ ಥರ ಮಾಡ್ಕೊಂಡಿದ್ದಾರೆ. ಇದು ಬಾಲ್ಕನಿ, ಮೇಲ್ಗಡೆ ವುಡನ್ ಫಿನಿಶ್ ಕೊಟ್ಟಿದ್ದಾರೆ. ಇದು ಗೆಸ್ಟ್ ರೂಮು. ಇಲ್ಲೂ ಕೂಡ ಅಟ್ಯಾಚ್ ಬಾತ್ರೂಮ್ ಇದೆ. ನೆಕ್ಸ್ಟ್ ಬಂದು ಮಾಸ್ಟರ್ ಬೆಡ್ರೂಮ್ ಇದೆ.
ಇಲ್ಲಿ ಕೂಡ ಒಂದು ಅಟ್ಯಾಚ್ ಬಾತ್ರೂಮ್ ಇದೆ. ನೋಡ್ಬೋದು, ಇಲ್ಲೂ ಸಪ್ರೇಷನ್ ಕೊಟ್ಟಿದ್ದಾರೆ. ಕಮೋಡ್ಗೆ ಮತ್ತು ಸ್ನಾನಕ್ಕೆ ಎರಡಕ್ಕೂ ಸಪ್ರೇಷನ್ ಕೊಟ್ಟಿದ್ದಾರೆ.